ಸದ್ಯ ಸಾಕಷ್ಟು ಸುದ್ದಿಯಲ್ಲಿರುವುದು ನೀರ ಪಾನೀಯ. ಇದು ಸಾಕಷ್ಟು ಆರೋಗ್ಯಕರ ಅಂಶವನ್ನ ಹೊಂದಿದೆ. ಎಳೆನೀರಿನ ಹೂವಿನ ಮಕರಂದದಿಂದ ತಯಾರಿಸಿರುವ ಈ ಪಾನೀಯ ದುಬಾರಿಯಾದರೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ಬಾಟಲ್ ನೀರ ಸೇವನೆ 7 ಎಳನೀರಿಗೆ ಸಮ ಅಂತ ಹೇಳ್ತಾರೆ. ನೀರ ತಯಾರಿಸುವುದು ಮತ್ತು ಸಾಗಿಸುವುದು ಕಷ್ಟಕರ ಹಾಗೂ ದುಬಾರಿ. ಆದರೆ ನೀರ ಅಮೃತಕ್ಕೆ ಸಮ. ಆಯುರ್ವೇದದಲ್ಲಿ ಔಷಧಿಯಾಗಿ ನೀರ ಬಳಕೆ ಮಾಡ್ತಾರೆ. ನೀರದಲ್ಲಿ ವಿಟಮಿನ್ ಸಿ, B1, B2, B3, B6, ಸಕ್ಕರೆ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಮುಂತಾದ ಅಂಶಗಳು ಪುಷ್ಕಲವಾಗಿವೆ. ಚರ್ಮಕ್ಕೆ, ಕಿಡ್ನಿ ಸ್ಟೋನ್ಗೆ ನೀರ ಉಪಯುಕ್ತ ಮದ್ದು. ನೀರ ಸೇವನೆ ಕಣ್ಣಿನ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹೃದಯ ಸಂಬಂಧಿ ಸಮಸ್ಯೆಗಳು ಇದು ಕಡಿಮೆ ಮಾಡುತ್ತೆ. ಕ್ಯಾನ್ಸರ್ ಕಣಗಳು ಉತ್ಪತ್ತಿಯಾಗುವುದನ್ನು ತಡೆಯುತ್ತದೆ. ಹಾಗೆಯೇ ಬಾಣಂತಿಯರಿಗೆ ಎದೆ ಹಾಲು ಉಣಿಸುವ ತಾಯಂದಿರಿಗೆ ಇದು ಉತ್ತಮ. ನೀರ ಸೇವನೆಯಿಂದ ಎದೆ ಹಾಲು ಹೆಚ್ಚಾಗುವುದಲ್ಲದೆ ರಕ್ತದ ಒತ್ತಡವನ್ನ ಇದು ನಿಯಂತ್ರಣದಲ್ಲಿಡುತ್ತೆ. ಇನ್ನು ಜೀರ್ಣಕ್ರಿಯೆಗೆ ತುಂಬಾ ಉತ್ತಮವಾದದ್ದು. ಇದು ಸಿಹಿಯಾಗಿರುತ್ತೆ. ಕಾರಣ ಎಳೆನೀರು ಹೂವಿನ ಜೇನಿನ ಅಂಶ ಇರುತ್ತೆ. ಕೋಲ್ಡ್ ಇಂದ ಇದನ್ನ ತಯಾರಿಸಿ ರವಾನಿಸಿ ಶೇಖರಣೆ ಮಾಡ್ತಾರೆ. ಹಾಗಾಗಿ ಇದು ದುಬಾರಿ. ಆದರೆ ಎಲ್ಲ ರೋಗಕ್ಕೂ ಇದು ರಾಮಬಾಣ. ಕೆಲವರು ತೆಂಗಿನಕಾಯಿ ನೀರ ಪಾನೀಯದಲ್ಲಿ ನಶೆಯ ಆಲ್ಕೋಹಾಲ್ ಅಂಶ ಇರುತ್ತದೆ ಎಂದು ತಪ್ಪಾಗಿ ತಿಳಿದಿದ್ದಾರೆ. ನೀರ ತಯಾರು ಮಾಡಿ 3 ದಿನಗಳ ಕಾಲ ಯಾವ ಆಲ್ಕೋಹಾಲ್ ಅಂಶವೂ ಇರೋದಿಲ್ಲ. ತಂಪಾಗಿದ್ದಾಗಲೇ ಅದನ್ನ ಸೇವಿಸಬೇಕು. ನೀರಾ ಸಿಪ್ ಇದು ಮದ್ಯಪಾನ ಅಲ್ಲ, ಆರೋಗ್ಯಕರ ಪಾನೀಯ.